ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬರುವಂಥವ್ರು ಸಾಕಷ್ಟು ಜನ ಬರ್ತಾರೆ. ಆದರೆ ಅವ್ರು ಯಾವ ಕೆಲಸ ಮಾಡ್ತಾರೆ ಅನ್ನೋದು ಅವ್ರಿಗೆ ಕೂಡ ಗೊತ್ತಿರೋದಿಲ್ಲ. ಕೊನೆಗೆ ಅವರಿಗೆ ಅದೊಂದು ಕೆಲಸ ಸಿಗುತ್ತೆ, ಕೆಲಸ ಮಾಡ್ಕೊಂಡು ಹೋಗ್ತಿರ್ತಾರೆ. ಅದೇ ರೀತಿಯಾಗಿ ಬೆಂಗಳೂರಲ್ಲಿ ಕೆಲಸವನ್ನು ಅರಸಿಕೊಂಡು ಬಂದಂಥವ್ರು ಆಟೋ ನಾಗರಾಜ್ ಅಂತ ಹೇಳಿ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರುವಾಸಿಯನ್ನು ಆಗಿದ್ದಾರೆ. ಅದಕ್ಕೆ ಕಾರಣ ಅವರು ಆಟೋ ಪ್ರಮೋಷನ್ನು ಮಾಡುವಂಥ ಒಂದು ಕೆಲಸ. ಅವರು ಆಟೋ ಡ್ರೈವರಾಗಿ ಬೆಂಗಳೂರಿಗೆ ವೃತ್ತಿಯನ್ನು ಆರಂಭಿಸ್ತಾರೆ. ಇವತ್ತು ಆಟೋ ಡ್ರೈವರ್ ಆಗಿದ್ದಂತಹ ಆ ಆಟೋ ನಾಗರಾಜ್ ಅವರು ಹೀರೋ ಆಗಿದ್ದಾರೆ. ಅದು ಸರ್ವಾಂತರ್ಯಾಮಿ ಅನ್ನುವಂಥ ಸಿನಿಮಾ ಮೂಲಕ ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ನಿಮ್ಮ ಸ್ಟ್ರಗಲ್ ಕಥೆಯನ್ನು ಕೇಳೋದಕ್ಕೆ ಒಂದು ಇಂಟ್ರೆಸ್ಟಿಂಗ್ ಆಗಿದೆ. ಕೆಲಸ ಹುಡ್ಕೊಂಡು ಬೆಂಗಳೂರಿಗೆ ಬಂದಂಥರು, ಆದರೆ ಇವತ್ತು ತೆರೆ ಮೇಲೆ ಕಾಣಿಸ್ಕೊಳ್ಳೋಂಥ ಒಂದು ರೋಲನ್ನು ಮಾಡ್ತಾಯಿದ್ದೀರಿ. ಹಲವಾರು ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಮಾಡಿದಿರಿ. ಈಗಾಗಲೇ ನೀವು ನಿಮ್ಮ ಪೊಲೀಸ್ ಕ್ಯಾರೆಕ್ಟರ್ ಆಗಿರ್ಬೋದು, ವಿಲನ್ ರೋಲ್ಗಳಾಗಿರ್ಬೋದು, ಎಲ್ಲವನ್ನೂ ಕೂಡ ಮಾಡಿದಿರಿ, ಪಾಪ್ಯುಲರ್ ಆಗಿದ್ದೀರಿ. ಇವತ್ತು ಸರ್ವಾಂತರ್ಯಾಮಿ ಅಂತ ಸಿನಿಮಾ ಮೂಲಕ ಒಂದು ಪ್ರಮುಖ ಪಾತ್ರವನ್ನು ಮಾಡಿದಿರಿ. ಹೇಗಿರುತ್ತೆ ಸಿನಿಮಾ? ಸರ್, ನಾನು ಸಿನಿಮಾದಲ್ಲಿ ಏನೋ ಕೆಲಸ ಮಾಡಬೇಕು ಅಂತ ಸಿನಿಮಾದಲ್ಲೇ ಕೆಲಸ ಹುಡ್ಕೊಂಡ್ಬಂದೆ. 25 ವರ್ಷ ಆಯಿತು ಇಂಡಸ್ಟ್ರಿಗೆ ಬಂದು. 5 ವರ್ಷ ಏನೂ ಸಿನಿಮಾದಲ್ಲಿ ಏನೋ ಅವಕಾಶ ಸಿಗಲಿಲ್ಲ. ಆವಾಗ ನೆಕ್ಸ್ಟು ಯಾವುದೋ ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ಸಿಕ್ತು. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಕೋಟಿ ರಾಮು ಅವ್ರು ಸಿಗ್ತಾರೆ. ಅವ್ರದ್ದೊಂದು ಸಿನಿಮಾ ಸಿಂಹದ ಮರಿ ಅಂತ ಸಿನಿಮಾ ರಿಲೀಸ್ ಆಗಿರುತ್ತೆ. ಅವ್ರ ಆಫೀಸ್ ಮುಂದೆ ನಿಂತಿರ್ತೀನಿ. ನನ್ನ ಆಟೋಗೆ ಒಂದು ಸ್ಟಿಕ್ಕರ್ ಅಂಟ್ಸೋಕ್ಕೆ ಬರ್ತಾರೆ. ಅವ್ರನ್ನ ಪರಿಚಯ ಮಾಡ್ಕೋತೀನಿ. ನೆಕ್ಸ್ಟು ಅವ್ರ ಸಿನಿಮಾಗೆಲ್ಲ ಆಟೋ ಪ್ರಮೋಷನ್ ಅಂತ ಸ್ಟಾರ್ಟ್ ಮಾಡ್ತೀನಿ. ಆಟೋ ಪ್ರಮೋಷನ್ ಸ್ಟಾರ್ಟ್ ಮಾಡಿಕೊಂಡು ಒಂದಷ್ಟು ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಪಾತ್ರ ಮಾಡ್ಕೊಂಬರ್ತೀನಿ ಸರ್. ದೃಶ್ಯ, ಕೃಷ್ಣಲೀಲಾ, ಶಿವಾಜಿನಗರ, ರುಸ್ತುಮು, ಅಮ್ಮ ಐ ಲವ್ ಯು, ತುಂಬ ಒಂದು 60ರಿಂದ 65 ಸಿನಿಮಾ ಮಾಡಿದ್ದೀನಿ. ಈಗ ಇದು ನಂದು ಸರ್ವಾಂತರ್ಯಾಮಿ ಮೊದಲನೇ ಸಿನಿಮಾ ಪ್ರಮುಖ ಪಾತ್ರದಲ್ಲಿ. ಈ ಪಾದ ಪುಣ್ಯಪಾದ ಅಂತ ಸಿದ್ದು ಪೂರ್ಣಚಂದ್ರ ನಿರ್ದೇಶನದೊಂದು ಸಿನಿಮಾ ಮಾಡಿದ್ದೀನಿ. ಅದು ರಿಲೀಸ್ಗೆ ರೆಡಿ ಇದೆ. ಶ್ರೀಪಲ್ಲವಿ ಅವ್ರದ್ದು ರಾಯದುರ್ಗ ಅದು ರೆಡಿ ಇದೆ. ಬಸ್ ಕಂಡಕ್ಟರ್ ರೆಡಿ ಇದೆ. ಮೈಸೂರು ಡಾನ್ ಅಂತ ಇನ್ನೊಂದು ಸಿನಿಮಾ ಮುಂದಿನ ತಿಂಗಳು ಸ್ಟಾರ್ಟ್ ಆಗ್ತಾಯಿದೆ. ಗುಡ್ಡದ ಭೂತ ಅನ್ನೋ ಸಿನಿಮಾದಲ್ಲಿ ಒಂದು ವಿಲನ್ ಪಾತ್ರ ಮಾಡ್ತಿದ್ದೀನಿ. ಅಯೋಗ್ಯ 2 ಸಿನಿಮಾದಲ್ಲೂ ಕೂಡ ಒಂದು ಲೀಡ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. 20 ವರ್ಷ ಈ ಸಿನಿಮಾದಲ್ಲೇ ಏನೋ ಕೆಲಸ ಹುಡ್ಕೊಂಬಂದು ಸಿನಿಮಾದಲ್ಲೇ ಸಂಪಾದನೆ ಮಾಡಿಕೊಂಡು ಸಿನಿಮಾದಲ್ಲೇ ಒಂದು ಸ್ಟೇಜ್ ಅಂದರೆ ಒಂದು ಸೆಟ್ಲಾಗಿದ್ದೀನಿ ಅನ್ನೋದಕ್ಕೇನು ತಪ್ಪೇನಿಲ್ಲ. ಸಿನಿಮಾದಲ್ಲೇ ಅದು ಲಾಸ್ ಆಯಿತು, ಇದು ಲಾಸ್ ಆಯಿತು, ಮನೆ ಮಾಟ ಕಳ್ಕೊಂಡಿವಿ, ಅದು ಕಳ್ಕೊಂಡಿದ್ವಿ. ನಾವು 20 ವರ್ಷ ಇದೇ ಜರ್ನಿಲಿ ಬರ್ತಾಯಿದ್ದೀನಿ. ತುಂಬ ಚೆನ್ನಾಗಿದ್ದೀನಿ. ಸಿನಿಮಾ ನನಗೆ ಎಲ್ಲವೂ ಕೊಟ್ಟಿದೆ. ಸುಮಾರು ಒಂದು 600 ಸಿನಿಮಾ ಪ್ರಮೋಷನ್ ಮಾಡಿದ್ದೀನಿ. 65 ಸಿನಿಮಾ ಲೀಡ್ ಕ್ಯಾರೆಕ್ಟ್ರ್ ಮಾಡಿದ್ದೀನಿ. ಈಗ ಸರ್ವಾಂತರ್ಯಾಮಿ ಮೊದಲನೇ ಲೀಡ್ ಕ್ಯಾರೆಕ್ಟ್ರು. ಹೀರೋ ಅಲ್ಲ, ಇದು ಒಂದು ಕಥೆನೇ ಹೀರೋ. ಸರ್ವಾಂತರ್ಯಾಮಿ ಅನ್ನೋದು ಒಂದು ಕತೆ. ಮೊಬೈಲ್ ಬಗ್ಗೆ ಒಂದು ಮಾಡಿದ್ದೀವಿ. ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ಬಂದಿದೆ. ರಂಗಸ್ವಾಮಿ ಅನ್ನೋರು ಮೊದಲನೇ ಪ್ರಯತ್ನ. ಅವರು ಕೂಡ ಸಿನಿಮಾ ಜರ್ನಿ ಮಾಡಬೇಕು ಅಂತ ಬೆಂಗಳೂರಿಗೆ ಬಂದು ಸಿನಿಮಾದಲ್ಲಿ ಏನೂ ಮಾಡೋಕ್ಕಾಗದೆ ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡು 25 ವರ್ಷದ ನಂತರ ಅವರು ಒಂದು ಸಿನಿಮಾ ಸರ್ವಾಂತರ್ಯಾಮಿ ಅವರೇ 4 ಸಾಂಗ್ ಬರೆದು ಕತೆ ಬರೆದು ಡೈರೆಕ್ಷನ್ ಮಾಡಿದ್ದಾರೆ. ಒಳ್ಳೆ ಟೀಮು, ಒಳ್ಳೆ ಅನುಭವ ಆಯಿತು. ಪ್ರಥಮವಾಗಿ ನನ್ನನ್ನು ಕರೆದು ಈಗ ನಾಯಕ ನಟ ಮಾಡಬೇಕು ಅಂತಂದರೆ ಭಾಳ ಕಷ್ಟ. ಯಾರ್ಯಾರು ನಾವು ಮಾಡಿಬಿಡಲ್ಲ. ನಮ್ಮನ್ನು ಕರೆದು ಒಂದು ಒಳ್ಳೆ ಪಾತ್ರ ಕೊಟ್ಟರು. 45 ದಿನ ಶೂಟಿಂಗ್ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿದೆ. ಒಂದು ಮಧ್ಯಮ ವರ್ಗದಲ್ಲಿ ನಡೆಯುವಂಥ ಒಂದು ಅದ್ಭುತವಾದ ಕತೆ. ಇಡೀ ಫ್ಯಾಮಿಲಿ ಕೂತ್ಕೊಂಡು ಸಿನಿಮಾ ನೋಡಿದ್ರೆ ಮೋಸ ಆಗಲ್ಲ. ನಿಮ್ಮ ಮನೆಯಲ್ಲೇ ಈ ಥರ ಕತೆ ನಡೆದಿರ್ಬೋದು, ಮುಂದಕ್ಕೆ ನಡಿಬೋದು ಅಂಥ ಒಂದು ಅದ್ಭುತವಾದ ಕತೆನ ನಮ್ಮ ರಂಗಸ್ವಾಮಿಯವರು ಕಟ್ಕೊಟ್ಟಿದ್ದಾರೆ. ಒಳ್ಳೆ ಸಿನಿಮಾ, ಎಲ್ರಿಗೂ ಇಷ್ಟ ಆಗುತ್ತೆ. 17ನೇ ತಾರೀಕು ರಿಲೀಸು. ಇನ್ನು ನಿಮ್ಮ ಕೈಲಿದೆ. ಈ ಆಟೋ ನಾಗರಾಜ್ ಅಂತಂದರೆ ಚಿತ್ರರಂಗದಲ್ಲಿ ಭಾರಿ ಆತ್ಮೀಯರು. ಯಾಕಂದರೆ ನಿಮ್ಮನ್ನು ರಿಷಬ್ ಅವರು ಹೊಗಳ್ತಾರೆ, ಬೇರೆ ಬೇರೆ ಹೀರೋಗಳು ನಿಮ್ಮನ್ನು ಮಾತಾಡಿಸ್ತಾರೆ, ಕರೀತಾರೆ, ಮೀಟ್ ಮಾಡಿದ ಉದಾಹರಣೆಗಳಿದೆ ನಾವು ನೋಡೋದು ಹಾಗೇ. ಸೊ ಆ ನೆನಪುಗಳ ಮೆಮೊರಿಗಳನ್ನು ಮೇಲ್ಕೆ ಹಾಕೋದಾದರೆ ಸರ್, ಈಗ ನೀವು ಯಾವುದೇ ಹೀರೋಗಳ ಹತ್ರ ಹೋದ್ರೂ ಆಟೋ ನಾಗರಾಜ್ ಅಂದರೆ ಗೊತ್ತು ಸರ್. ಯಾಕೆಂದರೆ ಎಲ್ಲ ಸ್ಟಾರ್ಸ್ ಜೊತೆನೂ ಕೆಲಸ ಮಾಡಿದ್ದೀನಿ 20 ವರ್ಷದಿಂದ. ಎಸ್ ಅವರು ನಮಗೆ ತುಂಬ ಆತ್ಮೀಯರು. ಮೊದಲೆಲ್ಲ ಫೋನ್ಗಳು ಮಾಡ್ತಾಯಿದ್ರು, ಚೆನ್ನಾಗಿದ್ವಿ. ಅವ್ರ ಸಿನಿಮಾಗಳೆಲ್ಲ ನಾನೇ ಪ್ರಚಾರ ಮಾಡಿಕೊಡ್ತಿದ್ದೆ. ಎಲ್ಲರೂ ಅಷ್ಟೇ, ಎಲ್ಲ ಸ್ಟಾರ್ಗಳು ಪರಿಚಯ ಇದ್ದಾರೆ. ನೋಡಿದ್ರೆ ನಾನು ಗುರ್ತಿಡಿವಂತು. ಫಸ್ಟು ನನಗೆ ಚಿತ್ರರಂಗ ನನ್ನ ಗುರ್ತಿಡಿದ್ರೆ ನೆಕ್ಸ್ಟ್ ಜನ ಗುರ್ತಿಡಿತಾರೆ ಅನ್ನೋದು ಮನಸ್ಸಲ್ಲಿದೆ ಸರ್. ಚಿತ್ರರಂಗ ನನಗಿವತ್ತು ಎಲ್ಲರೂ ಗುರ್ತಿಡಿತಿದ್ದಾರೆ. ಯಾಕೆಂದರೆ ಆರ್ಟಿಸ್ಟ್ ಆಗಬೇಕು ಅಂತ ಬಂದವನು ಸಿನಿಮಾದಲ್ಲಿ ಎಲ್ಲ ಕೆಲಸನೂ ಮಾಡಿದ್ದೀನಿ. ಪ್ರೊಡಕ್ಷನ್ ಬಾಯ್ ಆಗಿದ್ದೀನಿ, ಊಟ ತಂದ್ಕೊಡೋ ಕೆಲಸ ಮಾಡಿದ್ದೀನಿ, ಅಸಿಸ್ಟೆಂಟ್ ಡೈರೆಕ್ಟ್ರ್ ಆಗಿದ್ದೀನಿ, ಪೋಸ್ಟೆನ್ಸೇ ಕೆಲಸ ಮಾಡಿದ್ದೀನಿ, ಆರ್ಟಿಸ್ಟು ಆಗಿದ್ದೀನಿ. ಎಲ್ಲ ಕೆಲಸ ಮಾಡ್ಕೊಂಬಂದು ಇವತ್ತು ಕೂಡ ಆಟೋ ಓಡಿಸ್ತೀನಿ, ಇವತ್ತು ಕೂಡ ಪೋಸ್ಟ್ ಅಂಟಿಸ್ತೀನಿ, ಇವತ್ತು ಕೂಡ ಸಿನಿಮಾ ಅಂದರೆ ನಂಗೆ ಪ್ರೀತಿ. ಆರ್ಟಿಸ್ಟ್ ಆಗಬೇಕು ಅಂತಲೇ ಅಲ್ಲ, ಈ ಒಂದು ರಂಗದಲ್ಲಿ ಎಲ್ಲ ಥರ ಕೆಲಸ ಮಾಡ್ಕೊಂಡಿರ್ಬೇಕು ಅನ್ನೋ ಥರ ನನ್ನದು ಒಂದು ಆಸೆ. ಹಾಗಾಗಿ ಎಲ್ಲ ಸ್ಟಾರ್ಸ್ಗಳು ನನ್ನ ಗುರ್ತಿಡಿತಾರೆ. ಇದೊಂದು ನಂದು ಪುಣ್ಯ ಅನ್ಕೊತೀನಿ ಸರ್. ಈ ಸಿನಿಮಾಗಳನ್ನ ಪ್ರಚಾರ ಮಾಡೋದು ಒಂದು ದೊಡ್ಡ ಟಾಸ್ಕು. ಹಿಂದೆಲ್ಲ ಏನಂದರೆ ಗೋಡೆ ಮೇಲೆ
ದೊಡ್ಡದಾಗಿ ಪೋಸ್ಟ್ ಅಂಟಿಸುವಂಥದ್ದು ಈ ಥರದೆಲ್ಲ ಇತ್ತು. ಈಗಲೂ ಅದು ಇದೆ, ಆದರೆ ಹೆಚ್ಚಿನ ಮಟ್ಟದಾಗ ಸ್ವಲ್ಪ ಕಾಣಿಸ್ತಾ ಇಲ್ಲ. ಬಟ್ ಆಟೋ ಪ್ರಮೋಷನ್ ಒಂದು ಈಗ ತುಂಬ ಮಟ್ಟದಾಗ ದೊಡ್ಡದಾಗಿ ಕಾಣಿಸ್ತಾ ಇದೆ. ಅದಕ್ಕೆ ನೇತೃತ್ವ ವಹಿಸಿದವರು ನೀವು ಮೊದಲಿಗೆ. ಸರ್, ಆ ದಿನಗಳು ಹೇಗಿತ್ತು ಸರ್? ಅಂದರೆ ಯಶ್ ಅವ್ರ ಜೊತೆಗಿನ ನೆನಪುಗಳನ್ನ ಹೇಳಿದ್ರಿ, ರಿಷಬ್ ಜೊತೆಗೆ ನೆನಪುಗಳನ್ನ ಹೇಳ್ತಾ ಇದ್ರಿ. ಆ ದಿನಗಳು ಹೇಗಿತ್ತು? ಚೆನ್ನಾಗಿತ್ತು ಸರ್. ದರ್ಶನ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದೆ ನಾನು, ಸಾರಥಿ ಅಂತ. ಸಾರಥಿ ಅನ್ನೋದು ಒಂದು ಆಟೋ ಡ್ರೈವರ್ ಕಾನ್ಸೆಪ್ಟು. ಇಡೀ ಸಿನಿಮಾಗೆ ನಾನೇ ಆಟೋ ಸಪ್ಲೈ ಮಾಡೋದು ಸರ್. ದಿನಕರ್ ಅವ್ರು ಕರೀತಾರೆ, ಸತ್ಯಪ್ರಕಾಶ್ ಅವ್ರು ಕರೀತಾರೆ, ಒಂದು ಸಿನಿಮಾ ಮಾಡ್ತಾಯಿದ್ದೀವಿ, ಆಟೋ ಎಲ್ಲ ಸಪ್ಲೈ ಮಾಡಬೇಕು, ಫಸ್ಟ್ ಒಂದು 60 ದಿನ ಶೂಟಿಂಗ್ ಇರುತ್ತೆ, ಅಷ್ಟು ದಿನವೂ ಆಟೋ ಬೇಕು ಅಂತಾರೆ. ಅದೊಂದು ಭಾಗ್ಯ ನನಗೆ ಬಂತು. ಆವಾಗ ದರ್ಶನ್ ಸಾರು ಪರಿಚಯ ಆಗ್ತಾರೆ. ಅತಿರಥ ಮಹಾರಥ ಸಾರಥಿ ಆಟೋ ಡ್ರೈವರ್ ಕೂಡ ಒಬ್ಬ ಸಾಹಿತಿ ಅಂತ ನಮ್ಮ ನಾಗೇಂದ್ರ ಪ್ರಸಾದ್ ಗುರುಗಳು ಬರೆದಿದ್ದಾರೆ. ಅವರು ಅದೊಂದು ಆ ಸಾಂಗ್ ಇದೆಯಲ್ಲ, ಆ ಸಾಂಗು ಎಲ್ಲ ಆಟೋ ಚಾಲಕರ ಮನಸ್ಸನ್ನ ಗೆದ್ದುಬಿಡ್ತು ಆ ಸಿನಿಮಾದಲ್ಲಿ. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ ಸರ್. ಆಟೋ ನಾಗರಾಜ್ ಅಂದರೆ ಒಂದಷ್ಟು ಕರೆದ್ರೆ ಒಂದು 100 ಆಟೋ ಬರುತ್ತೆ, 500 ಆಟೋ ಬರುತ್ತೆ. ಆಟೋ ಡ್ರೈವರ್ ಆಟೋ ನಾಗರಾಜ್ ಇಟ್ಕೊಂಡ್ರೆ ನಮ್ಮ ಸಿನಿಮಾಗೆ ಯೂಸ್ ಆಗುತ್ತೆ, ಪ್ರಚಾರಕ್ಕೆ ಅನುಕೂಲ ಆಗುತ್ತೆ, ಒಳ್ಳೆ ಪಾತ್ರ ಮಾಡಿಸ್ಬೋದು ಅಂತ ತುಂಬ ಜನ ಡೈರೆಕ್ಟರ್ಸು, ನಮ್ಮ ಶಶಾಂಕ್ ಸಾರು, ರಾಮನಾರಾಯಣ್ ಸಾರು, ಲಕ್ಕಿ ಶಂಕರ್ ಅವರು, ಈಶ್ವರ್ ಬಳೆಗುಂದಿ ಅವರು, ತುಂಬ ಜನ ಸಾಯಿ ಪ್ರಕಾಶ್ ಅವರು, ತುಂಬ ಜನ ಅವಕಾಶ ಕೊಟ್ಟಿದ್ದಾರೆ. ಎಲ್ಲ ಸ್ಟಾರ್ಗಳ ಜೊತೆ ಮಾಡಿದ್ದೀನಿ ಸರ್. ಯಶ್ ಅವ್ರ ಜೊತೆ ಒಬ್ಬರು ಮಾಡಲಿಲ್ಲ ಅಷ್ಟೇ. ಅವರು ಹೊರಗಡೆ ಹೋಗ್ಬಿಟ್ರು, ಪ್ಯಾನ್ ಇಂಡಿಯಾ. ಅವ್ರು ಇದ್ದಿದ್ದರೆ ತುಂಬ ಮಾಡ್ತಿದ್ದೆ ಸರ್, ಅವ್ರ ಸಿನಿಮಾದಲ್ಲೂ ಮಾಡ್ತಿದ್ದೆ. ಒಂದೊಳ್ಳೆ ಅವಕಾಶ. ಈಗ ಸರ್ವೆ ಅಂತಾರೆ ಈ ಸಿನಿಮಾ ಸರ್, ಒಂದು ಒಳ್ಳೆ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ನಡೆಯುವಂಥ ಕತೆ ಅಂತ ಹೇಳ್ತಾ ಇದ್ದಾರೆ. ಹೇಗಿರುತ್ತೆ? ಯಾಕಂದ್ರೆ ನಿಮಗೆ ಎಕ್ಸ್ಪೀರಿಯೆನ್ಸ್ ತುಂಬ ದೊಡ್ಡದಾಗಿದೆ, ಕೆಲಸದಲ್ಲಾಗಿರ್ಬೋದು, ಸಿನಿಮಾ ಅಭಿನಯದಲ್ಲಾಗಿರ್ಬೇಕು. ಯಾಕಂದರೆ 60 ಸಿನಿಮಾಗಳಲ್ಲಿ ಈಗಾಗಲೇ ಅಭಿನಯಿಸಿದಿರಿ ನೀವು. ಈ ಸಿನಿಮಾ ಎಷ್ಟು ಸ್ಪೆಷಲ್ ಆಗಿರುತ್ತೆ ಸರ್? ಒಂದು ಇದರಲ್ಲಿ ಮೇನ್ ಪ್ರಮುಖ ಪಾತ್ರ ಅಂದಾಗ ಜವಾಬ್ದಾರಿ ಇರುತ್ತೆ ನನಗೆ. ಇದರಲ್ಲಿ ಯಾರು ಪ್ರಮುಖ ಪಾತ್ರ ಅಂದಾಗ ಆಟೋ ನಾಗರಾಜ್ ಅಂತ ಅಂದಾಗ, ತಡಪ್ಪ ಇದು ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಕತೆ, ಚೆನ್ನಾಗಿ ಮಾಡಬೇಕು, ಇದ್ರಲ್ಲಿ ಇನ್ವಾಲ್ವ್ ಆಗಬೇಕು, ಈ ಸಿನಿಮಾನ ಪ್ರಚಾರ ಮಾಡಬೇಕು, ಸಿನಿಮಾ ನಿಲ್ಲಿಸ್ಬೇಕು, ನಿರ್ಮಾಪಕರಿಗೆ ಹಾಕಿರೋ ದುಡ್ಡು ಬರಬೇಕು, ಹಾಕಿರೋ ದುಡ್ಡು ಬಂದು ಇನ್ನೊಂದು ಸಿನಿಮಾ ಮಾಡ್ತಾರೆ ಅನ್ನೋದೆಲ್ಲ ನಮ್ಮ ಮನಸ್ಸಿಗೆ ಬಂದ್ಬಿಡುತ್ತೆ. ಪ್ರಮುಖ ಪಾತ್ರ ಒಬ್ಬ ನಾಯಕ ನಟ ಅಲ್ಲ ಅಂದರೂ ಒಂದು ಪ್ರಮುಖ ಪಾತ್ರ ಅಂದ್ರೂ ಆ ಜವಾಬ್ದಾರಿ ನನ್ನ ಮೇಲಿರುತ್ತೆ. ಅವಕಾಶ ಕೊಟ್ಟಂಥ ನಿರ್ಮಾಪಕ ನಿರ್ದೇಶಕರಿಗೆ ಋಣ ತೀರಿಸ್ಕೋಬೇಕು. ನಾವು ಹೆಂಗೆ ಮಾಡಬೇಕು, ಈ ಸಿನಿಮಾನ ತಲೆಯಲ್ಲಿ ಹೊತ್ಕೊಂಡು ಮೆರೆಸ್ಬೇಕು. ನಾವು ತುಂಬ ಜನ ಎಲ್ಲ ಒಂದು 600 ಸಿನಿಮಾ ಪ್ರಚಾರ ಮಾಡಿದ್ದೀನಿ. ಈ ಸಿನಿಮಾ ನಂದು ಹೆಂಗೆ ಪ್ರಮೋಷನ್ ಮಾಡಬೇಕು ಅಂದಾಗ ಒಂದಷ್ಟು ಪ್ರಚಾರಗಳು, ಒಂದಷ್ಟು ಗಿಮಿಕಲ್ಲ, ಆ ಸಿನಿಮಾಗೆ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು ಅಂತ ಹೇಳ್ಕೊಂಡು ಒಳ್ಳೊಳ್ಳೆ ಪ್ರಚಾರಗಳನ್ನ ಮಾಡ್ತಿದ್ದೀವಿ. ಜೊತೆಗೆ ಸಬ್ಜೆಕ್ಟು ಚೆನ್ನಾಗಿರೋದ್ರಿಂದ 100% ಜನ ನೋಡಿದವ್ರಂತೂ 100% ಬರ್ತಾರೆ. ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ. ಯಾಕೆ ಬರ್ತಾಯಿಲ್ಲ ಅಂತಂದರೆ, ಈಗ 6 ಸಿನಿಮಾ, ಒಂದು ವಾರಕ್ಕೆ 6 ಸಿನಿಮಾ ರಿಲೀಸ್ ಆಗುತ್ತೆ. ಕಂಟೆಂಟ್ ಇರೋ ಸಿನಿಮಾ 2 ಸಿನಿಮಾ ಇರುತ್ತೆ, ಚೆನ್ನಾಗಿರುತ್ತೆ, ಕತೆ ಚೆನ್ನಾಗಿರುತ್ತೆ, ಸಿನಿಮಾ ಚೆನ್ನಾಗಿರುತ್ತೆ. ಆದರೆ ಮುಂದಿನ ವಾರ ಸಿನಿಮಾ ನೋಡಬೇಕು ಅಂದಾಗ ಜನಕ್ಕೆ ಥಿಯೇಟ್ರಲ್ಲಿ ಸಿನಿಮಾ ಸಿಗ್ತಾಯಿಲ್ಲ. ತುಂಬ ಬೇಜಾರಾಗ್ಬಿಟ್ಟಿದೆ ಇವಾಗ. ನಮ್ಮ ಸಿನಿಮಾನೂ ಅಷ್ಟೇ. ಏನಪ್ಪ, ಈಗ 17ನೇ ತಾರೀಕು ರಿಲೀಸ್ ಆಗ್ತಿದೆ, ನನ್ನ ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ, ಮಲಯಾಳಂ ಡಬ್ಬಿಂಗ್ ರೈಟ್ಸ್ ಹೋಗಿದೆ, ನಂದು ತೆಲುಗು ಮಲಯಾಳಂ ರೈಟ್ಸ್ ತೊಗೊಂಡಿದ್ದಾರೆ. ಎಲ್ಲ ಮಲಯಾಳಂ ಸಬ್ಜೆಕ್ಟನ್ನು ಕನ್ನಡದಲ್ಲಿ OTTಲಿ ನೋಡ್ತಾರೆ. ನನ್ನ ಸಿನಿಮಾ ಮಲಯಾಳಂ ಸಬ್ಜೆಕ್ಟು, ಒಳ್ಳೆ ಕಂಟೆಂಟ್ ಇರುವಂಥ ಸಿನಿಮಾ. ನನ್ನ ಸಿನಿಮಾ ಓಡುತ್ತಾ ಅಂದಾಗ ನನಗೊಂದು ಮನಸ್ಸಲ್ಲಿ ಒಂಥರ ಪ್ರಶ್ನೆ ಉಟ್ಕೊಂಡ್ಬಿಟ್ಟಿದೆ. ಒಂದೊಂದು ವಾರಕ್ಕೆ ಒಳ್ಳೆ ಸಿನಿಮಾ ಎತ್ತಾಕ್ಬಿಡ್ತಾರೆ. ನಾವು ಯಾರು ಸ್ಟಾರ್ಸ್ ಅಲ್ಲ, ಯಾರು ಸ್ಟಾರ್ ಡೈರೆಕ್ಟ್ರ್ ಇಲ್ಲ, ಯಾರು ದೊಡ್ಡ ಆರ್ಟಿಸ್ಟ್ಗಳಿಲ್ಲ. ಅದರಲ್ಲೂ ಒಂದು ಒಳ್ಳೆಯ ಪ್ರಯತ್ನ, ಸಮಾಜಕ್ಕೆ ಏನೋ ಒಂದು ವಿಷಯ ಹೇಳಕ್ಕೆ ಹೊರಟಿದ್ದೀವಿ. ಈ ವಿಷಯ ಎಲ್ರಿಗೂ ತಲುಪಬೇಕು ಅನ್ನೋದು ನಮ್ಮ ತಂಡದ ಉದ್ದೇಶ. ಅದು ಬಿಟ್ಟರೆ ಈ ಸಿನಿಮಾ ಹಿಟ್ಟಾಗ್ಬಿಡುತ್ತೆ, 100 ಕೋಟಿ ಬರುತ್ತೆ, ನೇವರ್ ಏನೂ ಬೇಕಾಗಿಲ್ಲ. ನಮ್ಗೆ ಹಾಕಿರೋ ನಿರ್ಮಾಪಕರಿಗೆ ಬಂದಷ್ಟು ದುಡ್ಡು ಬಂದರೆ ಸಾಕು, ಬರಲಿಲ್ಲ ಅಂದರೂ ಪರವಾಗಿಲ್ಲ, ನಮ್ಮ ಸಿನಿಮಾ ರೀಚ್ ಆಗಬೇಕು ಅನ್ನೋದು ನಮ್ಮ ನಿರ್ದೇಶಕರು ಪ್ರಯತ್ನ, ನಿರ್ಮಾಪಕರ ಪ್ರಯತ್ನ. ಸೊ ಆ ಪ್ರಯತ್ನಕ್ಕೆ ನಮ್ಮ ಇಡೀ ತಂಡ ಸಾಥ್ ಕೊಡ್ತಿದೆ. 17ನೇ ತಾರೀಕು ರಿಲೀಸ್ ಆಗ್ತಿದೆ. ನೀವು ಈಗಾಗಲೇ ಸಾಂಗ್ಗಳು ನೋಡಿದ್ದೀರಾ. ಎಲ್ಲ ಬಿಟ್ಟು ಹೋಗಲೇಬೇಕು ಒಂದು ದಿನ, ಮೊಬೈಲು, ಶಿವ ತಾಂಡವ, ಇನ್ನೊಂದು ಫ್ಯಾಮಿಲಿ ಸಾಂಗ್ನ ರಿಲೀಸ್ ಆದಮೇಲೆ ಬಿಡ್ತೀವಿ. ನಿಮಗೆ ಕಾಡುತ್ತೆ, ಒಂದು ಮಧ್ಯಮ ವರ್ಗದಲ್ಲಿ ಅಪ್ಪ ಅಮ್ಮ ಇಬ್ಬರು ಮಕ್ಕಳು, ಅದ್ರ ಮಧ್ಯೆ ಏನೆಲ್ಲ ತೊಂದರೆ ಆಗುತ್ತೆ ಅನ್ನೋದನ್ನು ಈ ದೃಶ್ಯ ಸಿನಿಮಾ ನೋಡಿದ್ದೀರಾ. ಸೊ ಅದೇ ಥರ ಒಂದು ರೇಂಜ್ಗೆ, ಅಂದರೆ ಅದೇ ಥರ ಅಂತಲ್ಲ, ಇದು ಬೇರೆ ಸಬ್ಜೆಕ್ಟು. ರವಿಚಂದ್ರನ್ ಸರ್ ಜೊತೆ ದೃಶ್ಯ ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಮಾಡಿದ್ದೆ, ಬಸ್ ಕಂಡಕ್ಟ್ರು. ಅವ್ರಿಗೆ ಫ್ಯಾಮಿಲಿಗೆ ತೊಂದರೆ ಆದಾಗ ನಂಜನಗೂಡಿಗೆ ನನ್ನ ಬಸ್ಸಲ್ಲೇ ಬರ್ತಾರೆ, ಮತ್ತು ಇನ್ವೆಸ್ಟಿಗೇಷನ್ ಅಂತ ಕರೀತಿರ್ತಾರೆ. ಸೊ ಈ ಸಿನಿಮಾ ಮಾಡುವಾಗ ರವಿಚಂದ್ರನ್ ಸರೇ ನೆನಪಾದ್ರು ನನಗೆ. ಆ ಥರ ಒಂದು ಕ್ಯಾರೆಕ್ಟ್ರು, ದೊಡ್ಡ ಸ್ಟಾರು, ಕ್ರೇಜಿ ಸ್ಟಾರು, ಅವ್ರ ಜೊತೆ ಸಣ್ಣ ಪಾತ್ರ ಮಾಡಿದ್ದೆ. ಅದೇ ಥರ ಸಬ್ಜೆಕ್ಟ್ ಬಂದಿದೆ, ಅದೇ ಥರ ಶೇಡ್ ಒಂದು ಕ್ಯಾರೆಕ್ಟರ್ ಬಂದಿದ್ದಾಗ ತುಂಬ ಖುಷಿಯಾಯಿತು. ಇದ್ರ ಮುಖಾಂತರ ನಿರ್ದೇಶಕರಿಗೆ ಮತ್ತು ತಂಡಕ್ಕೆ ಕೃತಜ್ಞತೆ ಹೇಳ್ತೀನಿ. ತುಂಬ 45 ದಿನ ಒಳ್ಳೆ ಶೂಟ್ ಮಾಡಿದ್ವಿ, ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ. ಸುಮ್ಗೆ ಹೇಳಲ್ಲ, ನನ್ನ ಸಿನಿಮಾ 25 ವರ್ಷದ ಜರ್ನಿ ಸರ್.
ಎಲ್ಲ ಸಿನಿಮಾಗಳು ನೋಡ್ತೀನಿ. ವಾರಕ್ಕೆ 6 ಸಿನಿಮಾ ರಿಲೀಸ್ ಆದ 6 ಸಿನಿಮಾನೂ ನೋಡ್ತೀನಿ. ಕೆಟ್ಟದ್ದು ಒಳ್ಳೆಯದೋ ಗೊತ್ತಿಲ್ಲ. ಎಲ್ಲರೂ ಪ್ರಯತ್ನ ಪಟ್ಟಿರ್ತಾರೆ ಸರ್. ಎಲ್ಲ 2 ವರ್ಷ ಕಷ್ಟಪಟ್ಟಿರ್ತಾರೆ. ನಿರ್ದೇಶಕರು, ನಿರ್ಮಾಪಕರು ಒಂದು ಸಿನಿಮಾ ಮಾಡಬೇಕು ಅಂದರೆ 2 ವರ್ಷ ಕಷ್ಟಪಟ್ಟರು. 2 ಗಂಟೆಲಿ ನಮ್ಮ ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ಅವ್ರ ಮನಸ್ಥಿತಿ ಹೆಂಗಾಗಬೇಕು, ಮನಸ್ಸು ಹೆಂಗಾಗಬೇಕು, ಅದೆಲ್ಲ ಅನುಭವ ಇದೆ ಸರ್. ನಮ್ಮ ಸಿನಿಮಾ ನೋಡಿದವ್ರಿಗಂತೂ 100% ಇಷ್ಟ ಆಗುತ್ತೆ ಸರ್, ಸರ್ವಂತರ್ಯಾಮಿ. ಜೊತೆಗೆ ನೀವೊಂದು ಸಬ್ಜೆಕ್ಟ್ ಬಗ್ಗೆ ಹೇಳ್ತಿದ್ರಿ, ಈ ಮೊಬೈಲ್ ಸುತ್ತ ಸಿನಿಮಾದ ಕಥೆನೂ ಹೋಗುತ್ತೆ ಅಂತ ಹೇಳಿ, ಈಗಿನ ಸೋಷಿಯಲ್ ಮೀಡಿಯಾ ಅಥವಾ ಈ ಥರದ್ದು ಹಿಂದೆ ಮುಂದೆ ಹೋಗುತ್ತೆ ಅಂತೇಳಿ. ಸೊ ಆ ಬಗ್ಗೆ ಹೇಗಿರುತ್ತೆ ಸ್ಟೋರಿ ಅಂತ? ಸರ್, ಮೊದಲೆಲ್ಲ ಈ ದೂರದ ಸಂಪರ್ಕ ಮಾಡಬೇಕು ಅಂದರೆ ಲೆಟ್ರಿತ್ತು. ಲೆಟ್ರ್ ಬರಿತಿದ್ರು. ತೀರ್ಥರಪ್ಪ ತಂದೆಯವ್ರಿಗೆ, ತೀರ್ಥರಪ್ಪ ತಾಯಿಯವ್ರಿಗೆ, ಕುಟುಂಬ ಹೆಂಗಿದೆ, ಚೆನ್ನಾಗಿದ್ದೀರಾ, ಯೋಗಕ್ಷೇಮ ವಿಚಾರಿಸ್ತಾಯಿದ್ರು. ನಾನಿಲ್ಲಿ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತಿದ್ರು. ಈಗ ಮೊಬೈಲ್ ಇದ್ದರೂ ಕೂಡ ಅಪ್ಪ ಅಮ್ಮನಿಗೆ ನಾವು ಬೆಂಗಳೂರಿಗೆ ಬಂದಿರ್ತೀವಿ. ಊರಲ್ಲಿ ಅಪ್ಪ ಅಮ್ಮ ವಯಸ್ಸಾಗಿರ್ತಾರೆ. ಬೆಂಗಳೂರು ನಮ್ಮ ಕೆಲಸ ಕಾರ್ಯದಲ್ಲಿ ಅಪ್ಪ ಅಮ್ಮನ ಒಂದು ಟೈಮು ಈಗೇನು ಲೆಟ್ರಿಲ್ಲ, ಮೊಬೈಲಲ್ಲಿ 2 ನಿಮಿಷ ಫೋನ್ ಮಾಡಿ ಅಪ್ಪ ಚೆನ್ನಾಗಿದ್ದೀರಾ, ಊಟ ಮಾಡಿದ್ರಾ, ತಿಂಡಿ ಮಾಡಿದ್ರಾ ಅನ್ನೋ ಸಂಸ್ಕೃತಿ ಹೋಗ್ಬಿಟ್ಟಿದೆ. ಮೊಬೈಲ್ ಇದ್ದರೂ ಕೂಡ ಆವಾಗ ಲೆಟ್ರಿದ್ರೆ ಅಟ್ಲೀಸ್ಟ್ ಪ್ರೀತಿಯಿಂದ ವಾರಕ್ಕೋ 15 ದಿನಕ್ಕೋ 1 ತಿಂಗಳಿಗೂ ಲೆಟ್ರ್ ಬರೀತಿದ್ರು. ಈಗ ಮೊಬೈಲ್ ಹೆಂಗಾಗಿದೆ ಅಂತಂದರೆ ಮೊಬೈಲಲ್ಲೇ ಎಲ್ಲ ಲೈಫು. ನಾವೇನು ಕೆಲಸ ಮಾಡ್ತೀವಿ, ಕಮರ್ಷಿಯಲ್ ಮಾಡ್ತೀವಿ, ಇನ್ನೊಂದು ಬಿಸ್ನೆಸ್, ಎಲ್ಲವೂ ಮೊಬೈಲಲ್ಲೇ ಆಗಿಬಿಟ್ಟಿದೆ. ಮೊಬೈಲೇ ಲೈಫ್ ಆಗಿದೆ. ಬೆಳಗ್ಗೆ ಎದ್ದಿದ್ದವಿಂದ ಸಂಜೆ ಮಲ್ಕೊಳ್ಳೋವರೆಗೂ ಮೊಬೈಲ್ ಕೈಯಲ್ಲಿ ಇಲ್ಲ ಅಂದರೆ ಅವ್ನ ಲೈಫೇ ಇಲ್ಲ ಅವತ್ತು. ಒಂದು ಎಕ್ಸಾಂಪಲ್, ಒಂದು ವಾರ ಒಬ್ಬ ಮನುಷ್ಯನಿಗೆ ಮೊಬೈಲ್ ಇಲ್ಲ ಅಂತಂದರೆ ನಿಜವಾಗ್ಲೂ ಅವನು ಸತ್ತೋಗ್ಬಿಡ್ತಾನೆ. ಈಗ ಆಮೇಲೆ ಮೊಬೈಲಿಂದ ಎಷ್ಟು ಆರೋಗ್ಯದ ಮೇಲೆ ಎಫೆಕ್ಟ್ ಆಗ್ತಿದೆ. ಕಣ್ಣಿಗೆ ಎಫೆಕ್ಟ್ ಆಗ್ತಿದೆ, ಹಾರ್ಟ್ಗೆ ಎಫೆಕ್ಟ್ ಆಗ್ತಿದೆ, ಕ್ಯಾನ್ಸರ್ ಬರ್ತಿದೆ. ಈ ಮೊಬೈಲಿಂದ 70% ಮನುಷ್ಯನಿಗೆ ಬರಬಾರ್ದು ಒಂದಷ್ಟು ರೋಗಗಳು. ನಿಮ್ಗೆ ಶುಗರು ಅಂತ ಅಂದರೆ ನೀವು 20 ವರ್ಷದಿಂದ ಶುಗರೇ ಗೊತ್ತಿರಲ್ಲ. ಯಾವುದೋ ತಬರಾನ ಕಥೆ ಸಿನಿಮಾ ನೋಡಿದ್ದೆ. ಆ ತಬರ ಮೇನ್ ಕ್ಯಾರೆಕ್ಟರ್ ಅವ್ರು ಹೀರೋಗೆ ಸಕ್ಕರೆ ಕಾಯಿಲೆ ಬಂದುಬಿಟ್ಟಿರುತ್ತೆ. ಊರೆಲ್ಲ ಮಾತಾಡ್ಕೋತಾರೆ, ನೀನು ಶ್ರೀಮಂತ ಆಗ್ಬಿಟ್ಟಪ್ಪ ಅಂತಂದರೆ ಶ್ರೀಮಂತ ವರ್ಗದವ್ರಿಗೆ ಮಾತ್ರ ಸಕ್ಕರೆ ಕಾಯಿಲೆ ಬರ್ತಿತ್ತು. ಈಗ ಹುಟ್ಟಿದ ಮಗುಗೂ ಬರುತ್ತೆ. ಹುಟ್ಟಿದ ಮಗುಗೆ 3 ವರ್ಷ ಮಕ್ಳಿಗೆ ಕನ್ನಡಕ ಹಾಕ್ತಾರೆ. ಈ LED ಅನ್ನೋದು ಇದೆಯಲ್ಲ ಮೊಬೈಲು, ಈ ಮೊಬೈಲ್ ಎಷ್ಟು ದುಷ್ಪರಿಣಾಮ ಅಂತಂದರೆ ಅಷ್ಟು ಉಪಯೋಗ ಇದೆ, ಅಷ್ಟೇ ದುಷ್ಪರಿಣಾಮ ಇದೆ. ಆದಷ್ಟು ಮಕ್ಳ ಕೈಲಿ ಅಂತಲ್ಲ, ದೊಡ್ಡವರು ಅಷ್ಟೇ, ಪೋಷಕರು ಅಷ್ಟೇ. ನಾವು ಬುಕ್ ಓದಿದ್ರೆ ಮಕ್ಕಳು ಬುಕ್ ಓದ್ತವೆ. ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಮೊಬೈಲ್ ಹಿಡ್ಕೊಂಡಿದ್ರೆ ಮಕ್ಕಳು ಮೊಬೈಲ್ ಹಿಡ್ಕೊತವೆ. ಸೊ ನಮ್ಮ ಸಿನಿಮಾದ ಮುಖಾಂತರ ಮೊಬೈಲನ್ನು ಬಳಕೆ ಮಾಡೋದು ಕಮ್ಮಿ ಮಾಡಿ ಆದಷ್ಟು ಕನ್ನಡ ಬುಕ್ಗಳನ್ನು ಓದಿ, ಪೇಪರ್ನ ಓದಿ. ಈ ಸಿನಿಮಾ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ 100%. ಒಳ್ಳೆ ಕಾನ್ಸೆಪ್ಟು. ಈ ಸಿನಿಮಾ ನೋಡಿದ್ರೆ 100% ನೀವು ಒಂದು 10% ಮೊಬೈಲ್ ಬಳಕೆ ಮಾಡೋದು ಕಮ್ಮಿ ಮಾಡ್ತೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸೊ ಇದಿಷ್ಟು ಸರ್ವಂತರ್ಯಾಮಿ ಸಿನಿಮಾದ ಪ್ರಮುಖ ಪಾತ್ರ ಮಾಡಿದಂತಹ ಆಟೋ ನಾಗರಾಜರ ಮಾತುಗಳು. ಕ್ಯಾಂಪಸ್ ನ್ಯೂಸ್ ಜೊತೆಗೆ ವಿಜಯ್ ಪಟ್ಟಿದಾರ್, ಯಶವಂತ್ ಸೋಡ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.